ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದ್ರಿ. ನೋಡ್ರಿ, ಇವತ್ತು ನಮ್ಮದು 3ನೇ ದಿನದ ಜರ್ನಿ ಸ್ಟಾರ್ಟ್ ಆಗಿದೆ. 3 ದಿನ ಇಲ್ಲ, ನಾವದು ಈಗ ಕೊಲ್ಲೂರಾಗ್ರಿ. ಇದು ಕುಂಕುಮ ಒರಿಜಿನಲ್ ಇದ್ರಷ್ಟು ಡಾರ್ಕ್ ಆಗಿ ಕಾಣಂಗಿಲ್ಲ. ಏನು ನಮ್ಮ ಮೊಬೈಲ್ ಅಷ್ಟು ಸರಿ ಇಲ್ಲ, ಗೊತ್ತಿಲ್ಲ, ಸರಿಯಾಗಿಲ್ಲ ಏನೋ. ಇದು ಇವತ್ತು ಕೊಲ್ಲೂರು ಆಗಿದ್ವಿ. ಅಲ್ಲಿ ಗುಮ್ಮ ಭಾರಿ ಇತ್ತಲ್ಲ, ಅದನ್ನೀಗ ಎಲ್ಲರೂ ತಯಾರಾದ್ವಿ ಮತ್ತು ಮುಂದಿನ ಜರ್ನಿ ಮಾಡೋಕೆ ರೆಡಿ ಆಗಿವಿ. ಕರೆಕ್ಟಾಗಿ ನಾವು 6 ಗಂಟೆಗೆ ಎದ್ದು ಬಿಸಿನೀರು ಬಂದಿದ್ದೀವಿ. ಬಿಸಿನೀರೆಲ್ಲ ಜಳಕ ಮಾಡಿ ರೆಡಿ ಆಗಿವಿ. ಈಗ ತಯಾರಾಗಬೇಕಂದ್ರೆ 7:30 ಆಯ್ತು. ನೀನೇ ತಂಗಿದ್ವಲ್ಲ, ಹಂಗೆ ಬೇಕು ಹಂಗೆ ಹೋಗಿದಾಡಿದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ ತುಂಬಿಸಿಟ್ಟು ನೋಡ್ರಿ ಅಲ್ಲಿ. ಈಗ ನಮ್ಮ ಹುಡುಗರು ತಯಾರಾಗ್ಯಾರು. ಸ್ವಲ್ಪ ನೆಗಡಿ ಕೆಮ್ಮ, ವಾತಾವರಣ ಚೆನ್ನಾಗಿದ್ದಾರೆ. ಎಲ್ಲಿ ಬೇಕಾದ್ರೆ ನೀರು ಕುಡಿದಾಗಿದೆ. ಎಲ್ಲಿ ಬೇಕಾದ್ರೆ ನೀರು ಕುಡಿದ್ರೆ ಎಲ್ಲರೂ ಬಿಸಿನೀರು ಕುಡಿತೀರಿ, ಒಂದ ಕಮ್ಮಿ ನೀರು ಇರಂಗಿಲ್ಲ. ಏನು ಸರ, ನಿಮ್ಮ ಹುಡುಗಿ ಏನ? ಅಡಿಗೆ ಸಾಮಾನು ಇರೋದು. ನೀನು ಅಡಿಗೆ ಸಾಮಾನು ಹೌದ್ರಿ. ಈಗ ನಾವು ಹೊಂಟೀವಿ ರೀ ನಾಷ್ಟ ಮಾಡಕ್ಕೆ. ಹೆಂಗಿತ್ತು ಮನೆ ಜರ್ನಿ? ಇವತ್ತು ಫುಲ್ಲು ಜರ್ನಿ ನೋಡಪ್ಪ. ಮತ್ತು ಇವತ್ತು ಇಲ್ಲಿಂದ ಹೋಗೋದು. ನಿನ್ನೆ ಒಂದು ರೌಂಡ್ ಹಿಂಗೆ ಬಂದು ಇವತ್ತು ಮತ್ತೆ ಹಿಂಗೆ ಹೋಗೋದು. ಮಮ್ಮಿ ಯಾಕೆ ರೆಡಿ ತಯಾರಾದಿ? ಮೇಡಮ್ ಪಟ ರೆಡಿ ಆಗಿಬಿಡ್ತಾರೆ. ಅದು ಸಾರಿಗೆ ಸ್ಪೆಷಲ್ ಡ್ರೆಸ್ ಏನಿಲ್ಲ ರೀ, ನಾರ್ಮಲ್ ಡ್ರೆಸ್ ಹಾಕೊಂಡು ನರ್ದು ಹುಡುಗಿಗೆ ಹಾಕಿ ಅಂದ್ರೆ ಜರ್ನಿ ಭಾಳ ಅದು ಅಂತ ಹೇಳಿ ಮಾತಾಡಿ. ಮಮ್ಮಿ ನೀವು ಮಾತಾಡ್ದಂಗೆ ಹಂಗಿಲ್ಲ. ಬರೀ ಇವತ್ತಿನ ದಿನ ಏನೇನು ಅನ್ಸುತ್ತಾ, ಎಲ್ಲೇನು ಅಡ್ಡಾಡ್ತೀವಿ, ಎಲ್ಲರೂ ಶೇರ್ ಮಾಡ್ಕೊತೀವಿ. ನಿಮ್ಗೆ ಸ್ಕಿಪ್ ಮಾಡಿದ್ರೆ ಫುಡ್ಡಲ್ಲಿ ನೋಡ್ಕೊಂಡ್ರಿ. ಈಗ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ರೆ ಬೆಳಿಗ್ಗೆ ಫ್ರೆಶಪ್ ಎಲ್ಲ ಆಗಿ ಮಾಡ್ಕೊಂಡು ಬಂದಿದ್ದೆ. ಜಳಕ ಮಾಡ್ಕೊಂಡು ತಯಾರಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ರೆ ಈಗ ಟಿಫನ್ ಮಾಡ್ಕೊಂಬರ್ತೀವಿ. ಮಾಡ್ಕೊಂಬಂದು ಹೊರಡೋದು. ನಮ್ಮದು ನೋಡ್ರಿ ರೂಮ್ ಹಿಂಗದ. ಹೊರಗೆ ಸ್ವಲ್ಪ ಇದಾಗಿದೆ, ಹೊರಗೆ ಚಲೋ ಅದ. ಓಪನ್ ದ ಡೋರ್. ಯಾರಿದ್ರಿ? ಬರ್ರಿ ಹೋಗ್ಬೇಕು, ಬರ್ರಿ. ಇದು ನೋಡ್ರಿ ಲಿಫ್ಟ್ ಒಳಗೆ. ಈಗ ಲಿಫ್ಟ್ ಚಲೋ ಅದ, ಎಲ್ಲ ಟ್ರಾನ್ಸ್ಪರೆಂಟ್ ಇದ್ದಾವೆ, ಹೊರಗಿಂದೆಲ್ಲ ಕಾಣ. ನಮ್ಮದು ರೂಮ್ ಹೆಂಗೆ ಗೊತ್ತ್ರಿ? ಬಾಜುಯಿಂದನೇ ಇಲ್ಲಿ ಹೋಟೆಲ್ ಹಿಂಗಿಂದ ಶಿಫ್ಟ್ ಆಗ್ಬಿಟ್ರೆ ಬಾಜುನ. ಹೋದ ವರ್ಷ ಇಲ್ಲೇ ಬಂದಿದ್ದೀವಿ ನಾವು ಲಾಸ್ಟ್ ಟೈಮು. ನಡಿ ಬೇಡ ಎಲ್ಲಿ ಖಾಲಿ ಐತೆ ನೋಡ್ತೀವಿ. ಖಾಲಿಯಾ? ಒಂದು ಸ್ವಲ್ಪ ಪ್ಲೇಸ್ ಇಲ್ದಂಗೆ ತಿಂದಾರಲ್ಲೇ ಸ್ವಲ್ಪ ಇಲ್ಲಿ. ಹೌದಾ? ಸರಿ, ಆ ಕಡೆ ಸರಿ ಮನೋನಿ. ನೋಡ್ರಿ ಇಲ್ಲಿ ಹೆಂಗೆ ನಾಷ್ಟ ಮಾಡಿರ್ತಾರೆ ಅಂದ್ರೆ ಜಾಗ ಇಲ್ಲಾರ್ದಂಗೆ ತಿಂದಿರ್ತಾರೆ. 4 ಫ್ಯಾಮಿಲಿ ಬಂತಾರೆ. ನಾವು ಹಂಗೆ ತಿಂದಿದ್ದೀವಿ. ಈಗ ನಿಂಗೆ ತಿನ್ನೋಕ್ಕಾಗಲ್ಲಲ್ಲ. ಈ ಕುಡಿ ಚಾ ಸಪ್ಪ ಒಂದು ಗ್ಲಾಸ್ ಕೊಡ್ತಾರೆ ದೊಡ್ಡಲ್ಲಿ. ಕೂಡ ಸದ್ದ ಒಂದ ಬಳಿ ಕೊಡಿಸಿ ನೋಡ್ರಿ. ಕಿಮ್ಮತ್ತೇನು ಎಷ್ಟೆಲ್ಲ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಫ್ಯಾಮಿಲಿ. ನೀನಲ್ಲೆಲ್ಲ ಹುಡುಗರಿಲ್ಲ ಅದರಲ್ಲ ಫ್ಯಾಮಿಲಿ ಐತೆ. ಏನು ಹೇಳ್ತೀಪ್ಪ? ಏನು ಹೇಳಿ ತಿನ್ನಕ? ಪುರಿ ತಿಂತೀನಿ. ಎಲ್ಲಾದ್ರೂ ಇಡ್ಲಿ ರೀ, ಎಲ್ಲಾದ್ರೂ ಇಡ್ಲಿ ಹೇಳ್ತಾರೆ. ನೀನು ಬೈದು ಅದಕ್ಕೆ ಚೇಂಜ್ ಮಾಡೋದು. ಮತ್ತು ನಾನಂತೂ ದೋಷ ಹೇಳಿದ್ದೆ. ಮಮ್ಮಿ ಪುರಿ ಬಂದ್ರಿ ಆರ್ಡ್ರ. ಪುರಿ 2 ಕೊಡ್ರಿ. ಇದು ಪುರಿ ಮಸಾಲೆ ದೋಸೆ ತಗೋ. ಅವಂದೇ ಮಸಾಲೆ ದೋಸೆ ಇಷ್ಟ. ಖುಷಿನಾ?
ಶೇಡ್ ದೋಸೆ ಬಂತು ರೀ. ನಮ್ಮ ಗೋಕುಲ್ದಾಗ ಕೊಡ್ತಾರಲ್ರಿ, ಹಂಗೇನಿಲ್ಲ. ಸ್ವಲ್ಪ ಏನಾದ್ರು ಇದಕ್ಕೆ ಹಾಕ್ಬೇಕಿತ್ತು, ಸೊಪ್ಪು ಗಿಪ್ಪ ಹಾಕಿದ್ರೆ ಭಾರಿ ಹಾಕಿತ್ತು. ಇದು ಕೊಟ್ರೆ ಸಾಗು, ಆಲೂಗಡ್ಡೆ ಸಾಗು, ಕುರ್ಮಾ ಕೊಡ್ಬೇಕು ಇದಕ್ಕೆ. ನಮ್ಮ ಮನೇಲಿ ಒಂದು ಮಸಾಲೆ ಸೋಳೆ ಅಂದ್ರೆ ನಮ್ದು ಪ್ಲೇಟ್ ತುಂಬ ನೋಡು, ಇದು ಟೇಬಲ್ ತುಂಬ ನೋಡು. ಆವಾಗ ಅವ್ರು ಹೇಳತ್ತಿದ್ದಲ್ಲ, ಈಗ ನಮ್ದು ಟೇಬಲ್ ತುಂಬ ನೋಡ, ಅದು ಫುಲ್ ಆತಲ್ಲ. 4 ಜನ ಕುಂತ್ರೆ ಟೇಬಲ್ ತುಂಬೈತೆ. ಮತ್ತು ನಾಷ್ಟ ಆತ್ರಿ. ಒಂದು ಲೆಗಕ್ಕೆ ಹೊರತು ಮೇನಾಗಿಲ್ಲ. ಟೀ ಹೇಳಿವಿ, ಟೀ ಅಂತ ಇದಕ್ಕೆ 15 ರೂಪಾಯಿ ಅಂತ. ಒಂದು ಫುಲ್ 1 ಬೈಟು ಮಾಡಾಗಿಲ್ಲ ಅಂತ ಒಂದು ಕಪ್ ಕೊಟ್ಟಾರು. ಈ ಕಡೆ ಮಂದಿ ಚಾನ ಭಾಳ ಕೊಡ್ತಾರೆ ದೊಡ್ಡ ಗ್ಲಾಸ್ ಒಳಗೆ. ಅದು ಸಾಕು, ನಿನಗೆ ಇಷ್ಟ ಆಗುತ್ತೆ ನೋಡ್ಬ. ಎಷ್ಟು ಗಟ್ಟಿ ಜನ್ಮ ನೋಡು. ಟ್ರೈನಾಗ 15 ತಾಸು ಅಂದ್ರೆ ಒಂದು ಚಾ ತೊಗೊಂಡ್ರಿ, ಎಷ್ಟು ಚಾ ಬಂದರು ಇಷ್ಟ ಆಗುತ್ತೆ ನಂಗೆ. ಇಲ್ಲಿದೆ ಸಪ್ ಇರುತ್ತೆ. ನಿಮ್ಗೆ ಹೆಂಗೆ ಕಾಣಿಸ್ತದಕ್ಕಲ್ಲ ಈಗ ಹೊಂಟಿವ್ರಿ. ಎಲ್ಲಿಗೆ ರೂಮ್ ಚಪಾಟ್ ಮಾಡಿದ್ದಾರೆ. ಈಗ ನಾವು ಹೋಗ್ಬೇಕು ಮಾರನಕಟ್ಟೆಗೆ. ಶ್ರೀ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೊಂಟಿವಿ. ಆ್ಯಕ್ಚುಲಿ ನಾವು ಅಲ್ಲಿಗಿಂತ ಬಂದಿದ್ದ. ಈಗ ರೂಮ್ ಚಪಾಟ್ ಆಯ್ತು ರೀ. ದರ್ಶನಕ್ಕೆ ಹೋಗ್ಬೇಕ್ರಿ. ಕರೆಕ್ಟ್ 8:30 ಆಗುತ್ತೆ. ಅಲ್ಲಿಗೆ 9 ಗಂಟೆ ಆಗೈತೆ. ಮತ್ತು ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ಮುಂದೆ ನಿಲ್ಬೇಕಂತ ಮತ್ತೆ ಹೇಳ್ತೀನಿ ನಮಗೆ. ಇದು ನಮ್ಮ ಕಣ್ಣು ಬ್ಯಾಗ್ ಹಾಕೊಂಡಿದ್ದೆ ರೀ. ನಾನೊಂದು ಬ್ಯಾಗ್ ಹಾಕೊಂಡಿದ್ದೆ, ದೊಡ್ಡ ಬ್ಯಾಗ್ ಹಾಕೊಂಡಿದ್ದೆ. ಇನ್ನೊಂದು ಬರ್ತೀವಿ ಸ್ವಲ್ಪ. ಈ ಸಲ ಮಕ್ಕಳು ಭಾಳ ಹೆಲ್ಪ್ ಮಾಡ್ಯಾರ. ಎಷ್ಟು ಹೋದ್ರು ಒಂದು ಬ್ಯಾಗ್ ತೊಗೊಂಡ್ಬಿಟ್ಟಾರು. ನನಗೆ ಭಾಳ ಹಗರ ಆಗೈತೆ ಕೆಲಸ. ಆಯಿತಾ? ಸ್ಟೆಪ್ ಆಯ್ತು, ಇಳಿದು ಬಾ. ಹೋಗ್ಬೇಕಂದ್ಬಿಟ್ಟು ಈಗ ನೋಡಿರಿ, ಹೋಟೆಲ್ ಚಪಾಟ್ ಮಾಡಿದ್ವಿ, ಹೊರಗೆ ಬಂದ್ವಿ. ಈಗ ಹೆಂಗದ, ನಾವೆಲ್ಲ ಡ್ರೆಸ್ ಚೇಂಜ್ ಆಗ್ಯಾವ. ನಮ್ಮ ಮಕ್ಕಳು ತೋರಿಸಿದೆ, ಕಾಣಿಸ್ತಾ ಎಲ್ಲಿ ಹಿಡಿದಿರ್ತೀನಿ. ನಮ್ಮ ಮನುಗೆ ಚಪ್ಪಲ್ ಇಲ್ಲರಿ. ಒಂದೇ ಚಪ್ಪಲ್ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ಅವ್ರು ಒಂದು ಕಡೆ ಗೂಡು ಹಾಕಿ ತೊಗೊಂಡು ಬೇರೆ ಕಡೆ ಹಾಕ್ಯಾರ. ಅಲ್ಲೊಂದು ಮಿಸ್ ಆಗಿಬಿಟ್ಟೈತಿ. ನಮಗೆಲ್ಲರಿಗೂ ಸಿಕ್ಕು ಒಂದು ಮಿಸ್ ಆಗಿಬಿಡುತ್ತೆ. ಇಲ್ಲಿ ದೇವಸ್ಥಾನ ನೋಡಿ ತೊಗೊಳಕ್ಕೆ ಬರೋಂಗಿಲ್ಲ, ತೊಗೋಬಾರ್ದಂತ ಸ್ಟಿಪ್ಪರ್. ಈಗ ಒಂದು ಸಮಸ್ಯೆ ಅದ, ನೋಡ್ಬೇಕ್ರಿ ಆಮೇಲೆ ಎಲ್ಲ ದೇವಸ್ಥಾನದೆಲ್ಲ ಕೆಲಸ ಮುಗಿದ ಮೇಲೆ ನೋಡೋಣ. ಕೇಳಿಬರಂಬ ಅಲ್ಲಿ. ಇದು ದೇವಸ್ಥಾನ. ನಮ್ಮ ಹಿಂದ್ಗಡೆ ಕಾಣ್ತಿರೋ ದೇವಸ್ಥಾನ ರೀ. ಹಾಂ ಸರ್. ಪ್ರೈವೇಟ್ ಬಸ್ ಹತ್ತಿದ್ದೀವಿ ರೀ. ಮುಂದೆ ಸಿಕ್ಕದೆ ಹೂವು ಚಂದ ಇಲ್ಲಿ. ಬೆಳಗ್ಗೆ ಸೇವಂತಿ ಹೂವು ಭಾರಿ ಚಂದ ಹಾಕಿರ್ತಾರೆ. ಪೂಜೆ ಎಲ್ಲ ಮಾಡ್ಯಾರು. ನಾವೀಗ ಕೊಲ್ಲೂರಿಂದ ಮರಳಗಟ್ಟೆಗೆ ಹೊಂಟಿದ್ವಲ್ಲ ರೀ. ಇಲ್ಲೊಂದು ಈ ಥರ ಸರ್ಕಲ್ ಬರ್ತದೆ. ಇದ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ. ಇವರು ಟೀ ಕುಡಿಯೋಕೆ ನಿಲ್ಸಿರಲಿ. ಇವ್ರದ್ದೇನೋ ಫಸ್ಟ್ ಬೆಳಗಿಂದ ಮೊದಲನೇ ಇದಂತ ಕಾಣಿಸುತ್ತೆ. ಇಲ್ಲದ ತಟ್ರಿನದು ಹಾಲ್ಕಲ್ ಜಂಕ್ಷನ್ ಅಂತ ಏನಿದೆ. ಹಾಂ, ಹಾಲ್ಕಲ್ ಜಂಕ್ಷನ್. ಇದು ಒಂದು ದೊಡ್ಡ ಸರ್ಕಲ್. ನಮ್ಮ ಗದನಕೆರೆ ಸರ್ಕಲ್ ಕ್ರಾಸ್ ಅಂತೀವಲ್ಲ ಹಂಗೆ. ಇಲ್ಲಿ ಕೊಲ್ಲೂರು, ಮಾರನಕಟ್ಟೆ, ಮುರುಡೇಶ್ವರ ಈ ಕಡೆ ಎಲ್ಲ ಹೋಗೋ ಗಾಡಿಗಳಿಗೆ ರಸ್ತೆ ಆ ಕಡೆ ಈ ಕಡೆ 3 ಸರ್ಕಲ್ ಕೊಡ್ತಾವ್ರಿ. ಇಲ್ಲಿ 1 2 ಈ ಕಡೆ 3 ಮಂಗಳೂರು ಎಕ್ಸ್ಪ್ರೆಸ್ ಗಾಡಿ ಹತ್ತೀವಿ ನಾವೀಗ. ಟೀ ಬ್ರೇಕ್ ಅವರು ಎಲ್ಲ ಬಸ್ಸುಗಳು ಸ್ಟಾಪ್ ಆಗ್ತಾವೆ. 1 2 3 ಇದ್ಬಿಟ್ರೆ ಮತ್ತೆ ಎಲ್ಲಿ ಈ ಥರ ಸರ್ಕಲ್ ಸಿಗೋಂಗಿಲ್ಲ ಇಲ್ಲಿ ಸಮೀಪ. ಬಸ್ ಇಳಿದು ಆಟೋ ಹುಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ಬಸ್ ಬಂದುಬಿಡ್ತು. 1-1.5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ, ದ್ವಾರಬಾಗಲದಿಂದ. ಈ ತಂದೇನೆ ನಾವು ದರ್ಶನ ಮಾಡೋಕೆ ಹೋಗ್ತಿರೋದು. ಇಲ್ಲೇ ದರ್ಶನ ಆಯಿತು. ಬಂದ್ವಿ ರೀ. ನಾವು ಅಂದ್ಕೊಂಡಿರುವಂಥ ಬ್ರಹ್ಮಲಿಂಗೇಶ್ವರ ಮಾರನಕಟ್ಟೆಗೆ ಬಂದ್ವಿ. ಇದ ದ್ವಾರ ಬಾಗಿಲು. ಇನ್ನು ಆಟೋ ಮಾಡ್ಕೊಂಡು ಹೋಗ್ಬೇಕು ರೀ. 1 ಕಿಲೋಮೀಟ್ರ್ ಆಗುತ್ತೆ ಒಳಗೆ. ಇಲ್ಲಿ ನಡ್ಕೊಂಡ್ರೆ ಹೋಗ್ಬೇಕು ಮಾರನಕಟ್ಟೆ. ಇಲ್ಲಿ ನಡ್ಕೊಂಡು ಹೋಗಿ ಆಟೋ ಮಾಡ್ಬೇಕೇನ. ಬಿಸಿಲು ಒಂದು ಎದುರು ಬಸ್, ಜನ ಕಮ್ಮಿ.
ಹಬ್ಬ ಹರಿದಿನವಾಗಿ ಬರ್ತಾನೆ. ನಾವು ಬಿಡ ನಡುವಿನ ದಿನದಾಗ ಬಂದ್ವಲ್ಲ ಗದ್ದೆ ಇರಲ್ಲ. ಸೌಂಡ್ ಕಡಿಮೆ ಅಲ್ಲ. ಎಲ್ಲ ಮಾರನಕಟ್ಟೆ ದೇವಸ್ಥಾನ ಹೂ ನೋಡು ಗಾಡಿ ತಂದು ಹೊಂಟ್ರಿ. ಕೇಳ್ಬೇಕು ಕೇಳಿಲ್ಲ ಅಂಟ್ಯಾರಿಗೊಬ್ರು ಕೇಳ ಮಾತಾಡು. ಮಾರಣಕಟ್ಟೆ ಚಿತ್ತೂರು ಮಾರಣಕಟ್ಟೆ ಇದೆ ಆ್ಯಕ್ಚುಲಿ. ನಾ ಇಲ್ಲಿ ಹಿಡ್ದೀನಿ ಬಂದಿರಿ ಬರೀ ತೋರಿಸ್ತೀನಿ. ಹಾಂ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರಣಕಟ್ಟೆ ಓಪ. ಈ ಕಮಲ ಎಷ್ಟು ಚಂದ ಐತಿ. ಹತ್ತಿರನ ನೋಡೋದು ಕಮಲ ಎಷ್ಟು ನಿಯರ್ಲಿ ನೋಡ್ತಾ ಇರೋದು. ತುಂಬ ಇದಾವೆ. ಇದು ವೈಟ್, ಇದು ಪಿಂಕ್ ನೋಡಿಲ್ಲ ಎಷ್ಟು ಚಂದ ಐತಿ. ಮಾತಾಡಕತ್ತೀನಿ ಬಂಗಾರ. ಪಿಂಕ್ ಕಲರ್ ಲೋಟಸ್ ನೋಡ್ರಿ ಎಷ್ಟು ಚಂದ ಐತಿ. ಎಲ್ಲ ಕಡೆನೇ ಬೆಳಿತೈತಿ ಇಲ್ಲಿ ಕಮಲ ಹೂವು. ನೋಡೋಕೆ ಸಹಜ ಇಲ್ಲ ಎಲ್ರಿಗೂ, ನಮಗಿದು ಅಪರೂಪ. ಇಷ್ಟಕ್ಕಂದ ಇದಕ್ಕೊಂದು ಸ್ವಲ್ಪ ದೊಡ್ಡ ಹಾಕೋ ಕಟ್ ಮಾಡ್ತಾರೆ. ಇವನು ಹರಿಯಕ್ಕೆ ಬಿಟ್ಟಂಗೆ ಕಾಣಲ್ಲಲ್ರಿ. ಅರೆ ಚಂದ ಐತೆ ನೋಡ್ರಿ. ಇದು ಯಾವುದೋ ಸ್ಟ್ಯಾಚು ಐತ್ರಿ, ಅದಕ್ಕೆ ಅದ್ರ ಮುಂದೆ ಐತಿ ಇದು. ಬಸ್ಸಿಗೆ ವೇಟಿಂಗ್ ಈಗ. ಹನಿ ಬರತೈತೆ ಸಣ್ಣಗೆ. ಹಾಂ ಹೇಳ್ರಿ, ಏನಾತ್ರಿ ತಗೊಳ್ಳಿ. ಬಂದು ರೀ ನಾವು ಮಾರನಕಟ್ಟೆಗೆ. ಚಂದರಲ್ಲಿ ಹೂವು ನೋಡೋಕ್ಕೆ ಒಂದು ಕಣ್ಣು ಸಾಲಲ್ಲ. ಅಲ್ಲ ಹಾಂ, ಚಪ್ಪಲೆಲ್ಲ ಇಲ್ಲೇ ಇದೆಯಣ್ಣ, ಇಲ್ಲೇ ಸೈಡ್. ನಾವು ಬಂದೇವ್ರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಮಾರನಕಟ್ಟೆ. ತಾನು ಕೊಡಿ ಒಂಬೈ ಕೊಡಿ, ಕಾಯಿ ಕೊಡಿ. ಚಪ್ಪಲೆಲ್ಲ ಇಲ್ಲೇ ಇದೆಯೇ? ಚಪ್ಪಲ್ $480. ಆಮೇಲೆ ಬುಟ್ಟಿ ಕೊಡ್ತೀರಲ್ಲ ನೋಡಿ. ಎಂತ ಇತ್ತಣ್ಣ? 2 ಕಾಯಿ, ಹಣ್ಣು ಕಾಯಿ ಹೂವು, ಇದೊಂದು ಅಡಿಕೆ ಹೂವು, ಒಂದು 2 ಮೊಳ, ಒಂದು ಹೊಣ್ಣು ಬಾಳೆ, 2 ಮೊಳ ಮಲ್ಲಿಗೆ ಕೊಟ್ಟಿದ್ದಾರೆ. $480. ದೇವರಿಗೆ ಮುಡ್ದಂತ ಹೋಗ್ಬಿಡೋದು ಅಷ್ಟೇ. ಇವಾಗ ಕೊಟ್ಬಿಟ್ಟಾರೆ, ವಾಪಸ್ ಕೊಡೋಕೆ ಬರೋಂಗಿಲ್ಲ. ನಾವು ಒಂದೇನೋ ಅಂದ್ಕೊಂಡು ಒಳ್ಳೆಯ ರೀತಿಯಿಂದ ಬಂದಿರ್ತೀವಿ. ಮೋಸನೆಲ್ಲ ಆಗ್ತದೆ, ನೀವು ಕಮೆಂಟ್ ಮಾಡಿ ನಡಿ. ಅದು ದೇವರಿಗೆ ಅಂತ ಹಾಕೋದು ನಡೀಬೇಕು ಅಷ್ಟೇ. ಯಾಕಂದ್ರೆ ನಂಗೆ ಹೊಂಬಾಳೆ ರೇಟ್ ಗೊತ್ತಿಲ್ಲ ನಮ್ಗೆ. ಇಲ್ಲಿಯವ್ರಿಗೆ ಗೊತ್ತಿರ್ತದಲ್ಲ, ಇಲ್ಲಿಯವ್ರು ನೋಡ್ತಾರೆ ಅಂತ ಗೊತ್ತಿಲ್ಲ. ಲಾಗಲ್ಲಿ ಹೇಳಿ. ಹಾಂ, ಅದು 2 ಕಾಯಿಗೆ $55. ಒಂದು $100 ಕಾಯಿ, ಒಂದು $100 ಹೂವು, 200 ಆಗಲಿ 300 ಆಗಲಿ $480 ಅಂತೆ. ರಂಗ ಪೂಜೆಗೆ ಅಷ್ಟು ಇಲ್ಲ. ನೀವು ರಂಗ ಪೂಜೆಗೆ ಒಂದು ಎಷ್ಟಾಗುತ್ತೆ? ನೋಡಿ ಹೋಗಿ ದರ್ಶನಕ್ಕೆ. ಇಲ್ಲೆಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಸರ್. ಈ ಕಡೆ ಇಲ್ಲಿ ನೋಡ್ರಿ, ಬ್ರಹ್ಮಲಿಂಗೇಶ್ವರ ದೇವ್ರ ದರ್ಶನ ಆಯಿತು. ನಿಮಗೂ ಸಾಧ್ಯ ಆದಷ್ಟು ಸ್ವಲ್ಪ ಶೇರ್ ಮಾಡ್ಕೊಂಡಿರಿ. ಹೊರಗಡೆ ಇದು ದೇವಸ್ಥಾನದ ಹೊರಗಡೆ. ನೋಡ್ರಿ, ಒಟ್ಟು ಬಂದರೆ ಎಲ್ಲೂ ಸುಮ್ಮನೆ ಇರಲ್ಲ. ಹತ್ತಕ್ಕೆ ಹೋಗಿ ಈ ಕಟ್ಟಿ ಬಡಿಸೋಣ, ಬಾಯಿ ಹಚ್ಚಿ ಬಿದ್ದಾನ ಟೈಲ್ಸ್ ಕಟ್ಟಿ. ಕಡವಾಡ ಕುಡಿ, ನೀರು ಕುಡಿ. ಕುಡಿ, ಭಾಳಷ್ಟು ಕುಡಿ. ಸ್ನೇಹಿತರೆ, ಈಗ ನೋವು ಬಿದ್ದರಿ. ಒಟ್ಟು ಹೋದಲ್ಲೇ ಬಂದಲ್ಲಿ ಎಲ್ಲೂ ಸುಮ್ಮನೆ ಇರಲ್ಲ ತನ್ಮಯಿ.
ತನ್ಮಯ ಅಂತಲ್ಲ, ಈ ವಯಸ್ಸಿನ ಮಕ್ಕಳು ಹಿಂಗೆ ಭಾಳ ಓಡಾಡ್ತನ ಮಾಡ್ತಿರ್ತಾರೆ. ಆಮೇಲೆ ಹೊಸ ಹೊಸ ಜಾಗಕ್ಕೆ ಕರ್ಕೊಂಡು ಹೋದ್ರಂತೂ ಅವ್ರದ್ದು ಕುತೂಹಲ ಅದೆಲ್ಲ ಜಾಸ್ತಿ ಇರುತ್ತಲ್ರಿ. ಆ ದೇವಸ್ಥಾನ ನೋಡೋದು, ಯಾವುದೇ ಪ್ಲೇಸ್ ಇರಲಿ ಅದನ್ನ ಓಡಾಡೋದು ನೋಡೋದು ಅದೆಲ್ಲ ಮಾಡೋದು ಸಹಜ ಇವರು. ಆದರೆ ಸ್ವಲ್ಪ ಹುಷಾರು ಕಡಿಮೆ ತನ್ಮಯಿ, ಸ್ವಲ್ಪ ಓಡಾಡೋಣ ಜಾಸ್ತಿ ಅದನ್ನು. ಅಷ್ಟ್ರಾಗ ಮನ್ವಿ ಹೇಳಿದ್ದು ಕೇಳ್ತಾನೆ, ಸ್ವಲ್ಪ ಸೈಲೆಂಟಾಗಿ ಇರ್ತಾನೆ. ಇವನು ಮಾತಕ್ಕೆ ಬೇರೆ ಕೇಳೋದಿಲ್ಲ, ಕೈ ಬಾಯಿ ಬೇರೆ ಸುಮ್ಮನೆ ಇರೋದಿಲ್ಲ. ಅದು ಹೆಂಗೆ ಬಿದ್ದ ಅದನ್ನು ಕಟ್ಟಿದ್ದು ಹೊಡೆದಿಲ್ಲ ರೀ, ಅದೇನೋ ಹತ್ತಕ್ಕೆ ಹೋಗಿ ಬಿದ್ದೆ ಮಮ್ಮಿ ಅಂತ ಹೇಳಿದ. ಏನೋ ಅಂಥ ಪರಿ ಏನು ದೊಡ್ಡದೇನಾಗಿಲ್ಲ ರೀ, ಮೇಲೆ ಅಲ್ಲ ಅದು ಬಾಯಿ ಹಚ್ಚಿ ಬಿದ್ದನಲ್ಲ, ದೊಡ್ಡ ಕಟ್ಟಿ ಅಲ್ರಿ ಅದು, ಕಲ್ಲು ಬಡ್ದೈತಿ ಅವನ ಬಾಯಿಗೆ. ಒಂಚೂರು ಹಲ್ಲಟ್ಟು ಬ್ಲಡ್ ಬಂತು ರೀ ಅಷ್ಟೇ. ಅದರ ಒಂಚೂರು ಒಂಥರ ಬ್ಯಾಡ್ ಫೀಲ್ ಆಯ್ತು ನಮ್ಗೆ. ಇನ್ನು ನೋಡ್ತಿರ್ಬೋದು ನೀವು ಇವ್ರು ಹೆಂಗೆ ಗುರಾಯಿಸಾಕತ್ತಾರೆ ಅಂತೇಳಿ. ನಮ್ಮ ಯಜಮಾನ್ರು ಅವ್ನು ಬಿದ್ದರೆ ನನಗೆ ಬೈತಾರೆ, ಸಹಜ ಇದೆ. ಎಲ್ಲಾದರೂ ಮಕ್ಳು ಏನೋ ಮಾಡ್ಕೊಂಡ್ರೆ ತಾಯಿಗೆ ಹೋಗೋದು, ಅವ್ರು ಬೈಯೋದು, ಅವ್ರ ಮೇಲೆ ಸಿಟ್ಟು ಮಾಡೋದು. ಹಂಗಾಗಿ ಇವರು ನನಗೆ ಬೈದರು, ಇಲ್ಲೇ ಕೂತಿದ್ದೆ ಅದು ಹೆಂಗೆ ಬೀಳಕ್ಕೆ ಬಿಟ್ಟು ಅಂತೇಳಿ. ನಾನೇನು ಬೀಳಿಸಿನಿ ಅಂದ್ರೆ ನಮ್ಮ ಇದು ಮಾಡಿದ್ರು ಸ್ವಲ್ಪ ಬೇಜಾರತ್ತೆ. ಅವರ ಮಾಡ್ಕೊಂಡ್ರೆ ನನಗೆ ಬೈತಾರಲ್ಲ ಅಂತೇಳಿ. ಆಮೇಲೆ ನನಗೆ ಒಂದು ಬೇಜಾರು ಇನ್ನೂ ಜಾಸ್ತಿ ಆಗಿದ್ದೇನೆಂದ್ರೆ, ದೇವಸ್ಥಾನಕ್ಕೆ ಬಂದು ಅದು ದರ್ಶನ ಎಲ್ಲ ಮಾಡ್ಕೊಂಡು ಇನ್ನೇನು ಬರಾಕತ್ತಿದ್ದೀವಿ, ಸ್ವಲ್ಪ ಕುಂತಿರ್ತೀವಲ್ಲ, ಅವಾಗ ನಾವು ಕೂತಿದ್ವಿ ಒಂದು ದೇವಸ್ಥಾನಕ್ಕೆ ಕೂತು ಒಂದು 5 ನಿಮಿಷ ಕುಂತು ಹೋಗೋಣ ಅಂತ ಕುಂತಿದ್ವಿ ನಾವು ದರ್ಶನ ಮಾಡಿಕೊಂಡು. ಅವಾಗ ಇವನು ಓಡಾಡುವಾಗ ಬಿದ್ದಿದ್ದದು ಒಂಚೂರು ಏನೋ ಇಲ್ಲೊಂಥರ ಅಪ್ಶಕನ್ನ ಇನ್ನೊಂದು ನಂಗೆ ಸ್ವಲ್ಪ ಬೇಜಾರಾಯ್ತು. ಅದ್ರಾಗೆ ಸ್ವಲ್ಪ ಬಿದ್ದದು, ಬ್ಲಡ್ ಬೇರೆ ಬಂತು ಬಾಯಿಗೆ ಒಂಚೂರು, ಒಂಥರ ಎಲ್ಲ ಒಂಚೂರು ಮನಸ್ಸಿನ ಮೂಲೆ ಒಳಗೆ ಬೇಜಾರಾತ್ರಿ. ದೇವಸ್ಥಾನಕ್ಕೆ ಬಂದು ಹಿಂಗೆ ಮಾಡ್ಕೊತಲ್ಲ ನನ್ನ ಮಗ ಅಂತೇಳಿ. ಎಲ್ಲದ ದೇವ್ರ ನೋಡ್ತಿರ್ತಾನೆ ಬಿಡ್ರಿ, ಅವು ಮಕ್ಳು ಅಂದಮೇಲೆ ಅವು ಮಕ್ಕಳ ದೇವ್ರನ್ನ ಅವು ಕೈ ಬಾಯಿ ಸುಮ್ಮನೆ ಇರೋದ ಸಹಜ ಅಂತ ತೊಗೋಬೇಕಷ್ಟೆ. ನಮ್ಮ ಆಡ್ಕೊಂಡ್ರೆ 108 ನೆಗೆಟಿವ್ ಥಿಂಗ್ಸ್ ಎಲ್ಲ ಬರ್ತಾವೆ ಇದ್ರ ಮೇಲೆ. ಅದು ನಾನು ಪಾಸಿಟಿವ್ ಆಗಿ ತೊಗೊಂಡು ಅಲ್ಲಿಂದ ಅವ್ನಿಗೆ ಸ್ವಲ್ಪ ಸಂಭಾಳಿಸಿ ಹೊರಟು ಬಂದ್ವಿ ರೀ. ಇದಕ್ಕೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬಂದರೆ ದರ್ಶನ ಎಲ್ಲ ಮುಗೀತು. ಈಗೆಲ್ಲ ಪ್ರಸಾದ 12 ಗಂಟೆ ಆಗೈತೆ ಅಂತಂದ್ರೆ, ಹಾಗಾಗಿ ನಾವೀಗ ಟೈಮ್ 11 ಗಂಟೆ ಆಗೈತಿ. ನಾವಿನ್ನು ಮುಂದೆ ಸಿಗಂದೂರಿಗೆ ಹೋಗ್ಬೇಕು, ಹಾಗಾಗಿ ಹೊಂಟೀವಿ. ಹೋಗೋಣ. ಏನೋ ಮಾತಾಡೋದು ಹೆಂಗೆ ಅದ ದೇವಸ್ಥಾನ ದರ್ಶನ ಚಂದ ಐತಿ, ಮತ್ತು ಮುಂದೆ ಹೋಗೋದಲ್ಲ ರೀ, ಹಾಗಾಗಿ ತಡನ ಮಾಡಿಲ್ಲ, ಹೊಂಟೀವಿ. ಈಗ ಜಸ್ಟ್ ಮಳೆ ಬಂತು ರೀ, ಮತ್ತೆ ನಿಂತ್ಕೊಂತ ಮತ್ತೆ ಬರ್ತೈತೆ, ಮತ್ತೆ ಹೋಗುತ್ತೆ. ಅವಾಗ ಬಂದಿದ್ದಲ್ಲ, ಎಷ್ಟು ವರ್ಷ ಆಯ್ತು ನಾವು ಬರೋದು? ನಮ್ಮ ತನಕ ಸಣ್ಣ ಇದ್ದಾನೆ, 6 ವರ್ಷ ಆದಮೇಲೆ ಬಂದಿರೋ. ನನಗೆ ಒಂಥರ ಎದ್ಗುದು ಏನು ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಂ, 6 ವರ್ಷ ಗ್ಯಾಪ್ ಕೊಟ್ಟಿದ್ದೇವೆ ರೀ. ಆಟೋ ಕೇಳಿ ಹೋಗೋಣ. ಬಸ್ 11 ಗಂಟೆ ಡೈರೆಕ್ಟ್ ಕುಂದಾಪುರ. ಇಲ್ಲಿಂದ ನಾವು ಕುಂದಾಪುರ ಹೊಂಟೇವೆ, ಕೊಲ್ಲೂರು ಹೋಗ್ಬೇಕಲ್ಲ. 11 ಆಗಿಲ್ಲ, ಇನ್ನು 10 ನಿಮಿಷ ಕಡಿಮೆ ಆಯ್ತು. ಹಾಂ, ಎಲ್ಲ ಬಸ್ ಸ್ಟ್ಯಾಂಡ್ ಎಷ್ಟು ಕ್ಲೀನ್ ಅದ ರೀ. ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಇರ್ತಾವೆ. ಇಲ್ಲಿ ಹೋಗ್ಯಾರ ನೋಡಿ, ಇಲ್ಲಿ ಈಗ ಸ್ಟಾರ್ಟ್ ಮಾಡ್ಯಾರ, ಇನ್ಮೇಲೆ ಶುರು ಹಚ್ಕೋತಾರೆ ಅಲ್ಲ. ಹಾಂ, ಗುಡ್. ನಮ್ಮ ಕಡೆ ಇಟ್ಟಿರ್ತಾರೆ, ಹಾಳು ಮಾಡ್ತಾರೆ. ಇಲ್ಲಿ ನೋಡಿರಿ, ಬ್ರಹ್ಮಲಿಂಗೇಶ್ವರಿಗೆ ಬರ್ಬೇಕಂತಂದ್ರೆ ಇಲ್ಲಿ ಚಿತ್ತೂರಿಗೆ ಬರಬೇಕು. ಚಿತ್ತೂರಿಗೆ ಹಿಂಗೆ ಸರ್ಕಲ್ ಇರುತ್ತೆ, ಇಲ್ಲಿಂದ ಹೇಳಿದ್ರೆ ಇಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ಇರ್ತದೆ. ಅಲ್ಲಿ ಮಂಟಪ ಕಾಣ್ತದಲ್ಲ ರೀ, ಅದೇನಿದೆ ದ್ವಾರ ಬಾಗಿಲ, ಅಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಅವರೊಬ್ಬರು ದೇವಡಿಗೆ, ಚೈತ್ರ ದೇವಡಿಗೆ ಅಂತ ಏನಾದ್ರು ಒಬ್ರು ಅಕ್ಕರು ಯಾವಾಗಲೂ ಕಮೆಂಟ್ ಹಾಕ್ತಿರ್ತಾರೆ. ಅದಾರ ನೋಡೋರು ಒಂದು 4-5 ಜನ. ಚಿತ್ತೂರು ಬಸ್ ಸ್ಟ್ಯಾಂಡ್ ಸರ್ಕಲ್. ಭೂಷಣ, ವೇಷಭೂಷಣ. ಹಾಗೆ ಅದ್ರಾಗಂತೂ ಇನ್ನೇ ಕಾಣೋಂಗಾಗಿ ಬಂದೀನಿ ಎಲ್ಲಿಯವ್ರನ್ನ. ನಂಗೆ ಅಷ್ಟು ಚೆನ್ನಾಗಿ ಇರ್ತಾವೆ, ನೀವು ಉಟ್ಕೊಂಡ್ ಬಂದ್ರೆ ಹಾಕಿತ್ತಿಲ್ಲ. ಇರಲಿ, ನಾವೆಲ್ಲ ದೂರ ಜರ್ನಿ ಮಾಡೋದ ರೀ. ಸಿಕ್ಕೋಟಿ ಮಾಡಾಗೈತಿ, ನೀರು ನೋಡ್ರೆ ಮೈಗಳಾಗತ್ತವ. ಮತ್ತು ಹಿಂಗೆ ಮಳೆ ಬರ್ತೈತಿ, ಹಿಂಗೆ ಹೋಗೈತಿ. ಸ್ನೇಹಿತರೆ, ಇಷ್ಟ ಆಯ್ತು ನೋಡ್ರಿ ಬ್ರಹ್ಮಲಿಂಗೇಶ್ವರ ದೇವರ ದರ್ಶನ ದಿನದ ಲಾಗ್ ಇದು. ಇಲ್ಲಿಗೆ ಈ ಲಾಗ್ನ ಮುಗಿಸ್ತೀನಿ. ನಿಮ್ಗೆ ಈ ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ಕಡೆ ಮನೆ ನೋಡ್ರಿ, ಗನ್ನ ಚಂದ ರೀ. ನಾವು ಇದಕ್ಕೆ ಪಿಚ್ಡ್ ರೂಫ್ ಅಂತ ಕರಿತೀವಿ. ಕೆಂಪು ಹಂಚಿನ ಮನೆ ಭಾಳ ಚಂದ ಇರ್ತಾವೆ ನೋಡೋಕೆ ಮನೆಗಳು. ಆಮೇಲೆ ಇಲ್ಲೆಲ್ಲ ಕಾಡೊಳಗೆ ಅಲ್ಲೊಂದು ಮನೆ, ಅದಕ್ಕೆ ಇಷ್ಟ ಕಾಲು ದಾರಿ, ಅದನ್ನು ನಡ್ಕೊಂಡು ಹೋಗೋದು ಮನೆಗೆ. ಇಲ್ಲಿ ಜನಗಳು ಒಂದು ರೀತಿ ನೋಡಿದ್ರೆ ಧೈರ್ಯದಾರ ಅಂತ ಅನ್ನಿಸ್ತೈತಿ. ಆ ಕಾಡು ನೋಡಿದ್ರೆ ಹೆದರಿಕೆ ಬರ್ತೈತೆ ನಮ್ಗೆ. ಅದ್ರೊಳಗೆ ಮನೆ ಇರ್ತಾವ್ರಿ ಅವರು. ಒಟ್ಟಿನಲ್ಲಿ ಇಲ್ಲಿಗೆ ಈ ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.